ಇದು ಟಿವಿ9 ವಿಶೇಷ. ನಾನು ಅವಿನಾಶ್ ಶಿವನ್. ಎಲ್ಲರ ಫೋಕಸ್ ಈಗ 3 ಟೆಸ್ಟ್ ಆದಮೇಲೆ 4ನೇ ಟೆಸ್ಟ್ ಓಲ್ಡ್ ಟ್ರಫರ್ಡ್ ಕಡೆ ಹೋಗ್ತಾ ಇದೆ. ಯಾಕಂದರೆ ಮೊದಲ ಟೆಸ್ಟನ್ನು ನಾವು ಸೋತಿದ್ವಿ, ಅದಾದಮೇಲೆ ಒಂದು ಕಮ್ಬ್ಯಾಕ್ ಮಾಡ್ತೀವಿ, ಮತ್ತೆ ಲಾಸ್ಟ್ ಟೆಸ್ಟ್ನಲ್ಲಿ ಸೋಲನ್ನು ಕಂಡಿದ್ದೀವಿ. ಹಾಗಾಗಿ 2-1 ಒಂದು ಹಿನ್ನಡೆಯಲ್ಲಿ ನಾವಿರೋದು. ಹಾಗಾಗಿ ಉಳಿದಿರುವಂಥ 2 ಟೆಸ್ಟ್ಗಳು ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದರೆ ಬನ್ನಿ, ಈ ಒಂದು ಟೆಸ್ಟ್ ಮ್ಯಾಚ್ನಲ್ಲಿ ಏನೆಲ್ಲ ಸವಾಲಿದೆ, ಭಾರತ ಹೇಗೆ ಕಮ್ಬ್ಯಾಕ್ ಮಾಡ್ಬೋದು, ಹಾಗೆಯೇ ಒಂದಷ್ಟು ಇಂಜುರಿ ಕನ್ಸರ್ನ್ ಕೂಡ ನಮ್ಮನ್ನು ಕಾಡ್ತಾ ಇದೆ. ಸೊ ಓವರ್ ಆಲ್ ಟೀಮ್ ಕಾಂಬಿನೇಷನ್, ಇಂಗ್ಲೆಂಡ್ ಕೂಡ ತನ್ನ ಟೀಮನ್ನು ಅನೌನ್ಸ್ಮೆಂಟ್ ಮಾಡಿದೆ ಈಗ. ಸೊ ಅವರ ಟೀಮ್ ಏನಿದೆ, ಜೊತೆಗೆ ಡಾಸನ್ ಅನ್ನುವ ಪ್ಲೇಯರ್ ಮತ್ತೆ ಕಮ್ಬ್ಯಾಕ್ ಮಾಡ್ತಿರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಸೊ ಅವರ ಟೀಮ್ ಒಂದು ರೀತಿ ಚೆನ್ನಾಗಿ ಬಿಲ್ಡ್ ಆಗ್ತಾಯಿದೆ ಇಂಗ್ಲೆಂಡ್. ಆದರೆ ನಮ್ಮಲ್ಲಿ ಇಂಜುರಿ ಕನ್ಸರ್ನ್, ಸೋಲು, ಜಸ್ಪ್ರೀತ್ ಬುಮ್ರಾ ಅವರ ಅವೈಲಬಿಲಿಟಿ ಇದೆಲ್ಲವೂ ಕೂಡ ಸ್ವಲ್ಪ ಪ್ರಶ್ನೆ ಆಗಿದೆ. ಸೊ ಮೇಜರ್ ಆಗಿ ನಮ್ಗೆ ಆಗ್ತಿರುವಂಥ ಸಮಸ್ಯೆ ಏನು ಅಂತಂದರೆ ಪ್ಲೇಯರ್ಗಳ ಅವೈಲಬಿಲಿಟಿ. ನಿತೀಶ್ ಕುಮಾರ್ ರೆಡ್ಡಿ ಲಾಸ್ಟ್ ಮ್ಯಾಚ್ ಆಡಿದ್ರು, ಆದರೆ ಇಂಜುರಿ ಕಾರಣದಿಂದಾಗಿ ಅವರು ರೂಲ್ಡ್ ಔಟ್ ಆಗಿದ್ದಾರೆ. ಹಾಗೆ ಹರ್ಷದೀಪ್ ಸಿಂಗ್ ಅವರು ಕೂಡ ರೂಲ್ಡ್ ಔಟ್ ಆಗಿರೋದು ಟೆಸ್ಟ್ ಒಂದು ಸಿರೀಸ್ನಿಂದ. ಈಗ ಅಂಶುಲ್ ಕಾಂಬೋಜ್ ಎಂಟ್ರಿ ಆಗಿದ್ದಾರೆ ಟೀಮ್ಗೆ, ಒಬ್ಬ ಹೊಸ ಪೇಸರ್. ನಿಮಗೆಲ್ಲ ಗೊತ್ತಿರೋ ಹಾಗೆ ದೇಸಿ ಕ್ರಿಕೆಟ್ನಲ್ಲಿ IPLನಲ್ಲೂ ಕೂಡ ಒಂದಷ್ಟು ಅವರ ಝಲಕನ್ನು ನೀವು ನೋಡಿದ್ದೀರಾ. ಸೊ ಈಗ ಈ ಕಾಂಬಿನೇಷನ್ ನಾವು ಬುಮ್ರಾ ಜೊತೆಗೆ ಸಿರಾಜ್ ಚೆನ್ನಾಗಿ ಅವರಿಗೆ ಒಂದು ಬ್ಯಾಕಪ್ ಕೊಡ್ತಾ ಇದ್ದಾರೆ. ಜೊತೆಗೆ ಪ್ರಸಿದ್ಧ ಫಸ್ಟ್ 2 ಮ್ಯಾಚ್ ಆಡಿದ್ರು, ಆದರೂ ಸ್ವಲ್ಪ ಕಾಸ್ಟ್ಲಿ ಅನಿಸ್ತು, ಅವರು ಎಕಾನಮಿ ಸ್ವಲ್ಪ ಜಾಸ್ತಿ ಇತ್ತು. ಸೊ ಆ ಕಾರಣಕ್ಕೆ ಹರ್ಷದೀಪ್ ಅವ್ರನ್ನ ಟೀಮ್ ಒಳಗಡೆ ತರಬೇಕು ಅನ್ನೋ ಲೆಕ್ಕಾಚಾರ ಇತ್ತು. ಸೊ ಆ ಕಾರಣಕ್ಕೆ ಈಗ ಯಾವ ರೀತಿ ಟೀಮ್ ಕಾಂಬಿನೇಷನ್ ಇರುತ್ತೆ, ಸ್ಪಿನ್ನರ್ ಕುಲ್ದೀಪ್ ಯಾದವ್ನ ಆಡಿಸ್ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೇಳಿಬರ್ತಾ ಇದೆ. ಆಡಿಸ್ಬೇಕಾ ಏನು ಅನ್ನೋದ್ರ ಬಗ್ಗೆ. ಲಾಸ್ಟ್ ಟೈಮ್ ಸುಂದರ್ ಅವ್ರನ್ನ ಆಡಿಸಿರೋದು, ಅದು ವರ್ಕೌಟ್ ಆಯಿತು. ಬ್ಯಾಟಿಂಗ್ನಲ್ಲೂ ಕೂಡ ಬೌಲಿಂಗ್ನಲ್ಲೂ ಕೂಡ ಚೆನ್ನಾಗಿ ಮಾಡಿದ್ರು. ಆದರೆ ಕುಲ್ದೀಪ್ ಅವ್ರನ್ನ ಒಳಗೆ ತರಬೇಕಾ ಏನು, ಯಾಕಂದ್ರಲ್ಲಿ ರವೀಂದ್ರ ಜಡೇಜಾ ಚೆನ್ನಾಗಿ ಬ್ಯಾಟ್ ಮಾಡ್ತಿದ್ದಾರೆ, ರನ್ ಬರ್ತಾ ಇದೆ, ವಿಕೆಟ್ಗಳು ಹೆಚ್ಚಾಗಿ ಸಿಗದೆ ಹೋದರೂ ಕೂಡ ಅವರ ಕಡೆಯಿಂದ ಬ್ಯಾಟಿಂಗ್ ಕಾಂಟ್ರಿಬ್ಯೂಷನ್ ಇದೆ. ಸೊ ಆ ಕಾರಣಕ್ಕೆ ಅದೇ ಒಂದು ಭಾಳ ಮುಖ್ಯವಾದಂಥ ಪಾಯಿಂಟ್ ಆಗುತ್ತೆ. ಕುಲ್ದೀಪ್ ಅವ್ರನ್ನ ಹೊರಗಡೆ ಇಡುವಂಥ ಚಾನ್ಸಸ್ ಇಲ್ಲೂ ಕೂಡ ಇದೆ. ಬಟ್ ಅವ್ರ ಮೇಲೆ ಹೆಚ್ಚಾಗಿ ಒಂದು ಅಟ್ಯಾಕ್ ಮಾಡಬೇಕು, ಸ್ಪಿನ್ ಮೂಲಕ ಕಟ್ ಹಾಕಬೇಕು ಅಂತಂದರೆ ಕುಲ್ದೀಪ್ ಒಳಗಡೆ ಬರಬೇಕು ಅನ್ನೋದು ಒಂದಷ್ಟು ಎಕ್ಸ್ಪರ್ಟ್ಗಳು ಹೇಳ್ತಿರುವಂಥ ವಿಚಾರ. ಸೊ ಇದು ಬೌಲಿಂಗ್ ಡಿಪಾರ್ಟ್ಮೆಂಟ್. ಆದರೆ ಬುಮ್ರಾ ಅವ್ರನ್ನ ಈ 3 ಟೆಸ್ಟ್ನಲ್ಲಿ ಆಡಿಸ್ತೀವಿ ಅಂತ ಏನು ಹೇಳಿದರು ಗೌತಮ್ ಗಂಭೀರ್, ಈಗಾಗಲೇ 2 ಟೆಸ್ಟ್ಗಳನ್ನು ಬುಮ್ರಾ ಆಡಿದ್ದಾರೆ. ಆದರೆ ಆ 2 ಟೆಸ್ಟನ್ನು ಕೂಡ ನಾವು ಸೋತಿದ್ದೀವಿ. ಇದು ಭಾಳ ಮುಖ್ಯವಾಗಿರುವಂಥ ವಿಚಾರ. ಜೊತೆಗೆ ನಾವು ಈ ವಿನ್ನಿಂಗ್ ಪರ್ಸೆಂಟೇಜ್ ನೋಡಿದ್ರೆ ಬುಮ್ರಾ ಇಲ್ಲದೇ ಇರುವಂಥ ಟೆಸ್ಟ್ ಮ್ಯಾಚ್ಗಳಲ್ಲಿ ನಾವು ಸುಮಾರು 70% ಗೆದ್ದಿದ್ದೀವಿ. ಬುಮ್ರಾ ಆಡಿರುವಂಥ ಟೆಸ್ಟ್ನಲ್ಲಿ ಆಲ್ಮೋಸ್ಟ್ ಒಂದು 25%, 30% ಮಾತ್ರ ನಾವು ಗೆದ್ದಿರೋದು. ಇದೊಂಥರ ಬುಮ್ರಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ, ಅದರಲ್ಲಿ ಏನೂ ಡೌಟ್ ಇಲ್ಲ. ಹಾಗಂತೇನು ಬುಮ್ರಾ ಬೌಲಿಂಗ್ ಚೆನ್ನಾಗಿ ಮಾಡ್ತಿಲ್ವಾ? ಅವ್ರು ಮಾಡಿದಾಗೆಲ್ಲ 5 ಬರ್ತಾ ಇದೆ, 5 ವಿಕೆಟನ್ನು ಗಳಿಸ್ತಾ ಇದ್ದಾರೆ, ಎಕಾನಮಿ ಚೆನ್ನಾಗಿದೆ, ಬ್ಯಾಟ್ಸ್ಮನ್ಗಳು ಒದ್ದಾಡ್ತಾರೆ. ಆದರೆ ಬುಮ್ರಾ ಬಂದ ಕೂಡಲೇ ಉಳಿದಿರುವಂಥ ಫಾಸ್ಟ್ ಬೌಲರ್ಗಳು, ಅದು ಪ್ರಸಿದ್ಧ ಇರ್ಬೋದು, ಸಿರಾಜ್ ಇರ್ಬೋದು, ಅವ್ರಿಗೆ ಯಾರು ಸಾಥ್ ಕೊಡ್ತಾರೆ ಅವ್ರು ಕೈ ಕೊಡ್ತಾರೆ. ಮೇ ಬಿ ಎಲ್ಲೋ ಓವರ್ ಶ್ಯಾಡೋ ಮಾಡ್ತಾರಾ ಬುಮ್ರಾ, ಅಥವಾ ಬುಮ್ರಾ ಇದ್ದಾರೆ ಅಂತ ಕಂಪ್ಲೀಟಾಗಿ ಅವ್ರ ಮೇಲೆ ಡಿಪೆಂಡ್ ಆಗಿಬಿಡ್ತಾರಾ. ಇದು ಸ್ವಲ್ಪ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾ ಇದೆ. ಸೊ ಇದು ಭಾಳ ಮುಖ್ಯವಾಗಿರುವಂಥ ಒಂದು ಟೆನ್ಷನ್ ಈಗ ಶುಭ್ಮಾನ್ ಗಿಲ್ ಹಾಗೆ ಗೌತಮ್ ಗಂಭೀರ್ಗೆ. ಇನ್ನೊಂದು ಭಾಳ ಪ್ರಮುಖವಾದಂಥ ವಿಚಾರ ಅಂತಂದರೆ ಕರುಣ್ ನಾಯರ್ ಒಳ್ಳೆ ಸ್ಟಾರ್ಟ್ ಸಿಕ್ಕಿದೆ. ನೀವು ಪ್ರತಿ ಮ್ಯಾಚಲ್ಲೂ ಕೂಡ ನೋಡಿ, ಕರುಣ್ ನಾಯರ್ ಔಟ್ ಆಗುವಂಥ ಒಂದು ಡೆಲಿವರಿ ಇದೆಯಲ್ಲ, ಅದೊಂದನ್ನು ಹೊರತುಪಡಿಸಿದ್ರೆ ಅವ್ರು ಚೆನ್ನಾಗೇ ಆಡ್ತಿದ್ದಾರೆ. ಅಲ್ಲಿವರೆಗೆ ಔಟ್ ಆಗುವಂಥ ಒಂದು ಡೆಲಿವರಿಲಿ ಮಿಸ್ಟೇಕ್ ಮಾಡ್ತಿದ್ದಾರೆ. ಲಾಸ್ಟ್ ಮ್ಯಾಚಲ್ಲೂ ಕೂಡ ನೀವು ನೋಡಿದ್ರೆ, ಲಾಸ್ಟ್ ಇನ್ನಿಂಗ್ಸಲ್ಲಿ ಒಂದು ಬಾಲ್ ಇನ್ಸೈಡ್ ಇನ್ಸ್ವಿಂಗ್ ಆಗ್ತಾ ಇರುತ್ತೆ, ಅದನ್ನು ಆಡೋಕೆ ಹೋಗಲ್ಲ, LB ಆಗ್ತಾರೆ, ಔಟ್ ಆಗ್ತಾರೆ. ಅಲ್ಲಿವರೆಗೆ ನೀಟಾಗಿ ಡಿಫೆನ್ಸ್ ಇತ್ತು, ಒಳ್ಳೆ ಸ್ಟ್ರೋಕ್ ಪ್ಲೇ ಬರ್ತಾ ಇತ್ತು. ಈ ಎಸ್ಪೆಷಲಿ ಕವರ್ ಡ್ರೈವ್ ಆಡ್ತಿರುವಂಥ ರೀತಿ ಕಾನ್ಫಿಡೆಂಟ್ ಆಗಿತ್ತು. ಆದರೆ ಔಟ್ ಆಗುವಂಥ ಒಂದು ಡೆಲಿವರಿ ಏನಿದೆ ಅಲ್ಲೇ ಅವರು ಮಿಸ್ ಆಗ್ತಾ ಇದೆ. ಒಳ್ಳೆ ಸ್ಟಾರ್ಟ್ ಸಿಗ್ತಾ ಇದೆ ಅವರಿಗೆ, ಕಾನ್ಫಿಡೆಂಟಾಗಿ ಶುರು ಮಾಡ್ತಾರೆ, ಬಟ್ ಅದನ್ನು ದೊಡ್ಡ ಇನ್ನಿಂಗ್ಸ್ ಆಗಿ ಅವರು ಕನ್ವರ್ಟ್ ಮಾಡ್ತಾ ಇಲ್ಲ. ಸೊ ಆ ಕಾರಣಕ್ಕೆ ಅಭಿಮನ್ಯು ಈಶ್ವರನ್ ಪ್ಲೇಯರ್ ಇದ್ದಾರೆ, ಇನ್ನೊಂದು ಕಡೆ ಸಾಯಿ ಸುದರ್ಶನ್ ಫಸ್ಟ್ ಟೆಸ್ಟ್ ಆಡಿದರು, ಅವ್ರನ್ನೇನಾದರೂ ನಂಬರ್ 3ಗೆ ಟ್ರೈ ಮಾಡಬೇಕಾ, ಅಥವಾ ಎಕ್ಸ್ಪೀರಿಯನ್ಸ್ ಜೊತೆನೇ ಹೋಗ್ತಾರಾ? ಯಾಕಂದರೆ ಸೋತ ನಂತರ ಒಂದಷ್ಟು ಬದಲಾವಣೆಗಳನ್ನು ನಾವು ನೋಡ್ತಾ ಇರ್ತೀವಿ. ಯಾಕಂದರೆ 2ನೇ ಟೆಸ್ಟ್ ನಾವು ಆಡಿದಾಗ ನಾವು ಗೆದ್ದಿದ್ವಿ, ಆ ಕಾರಣಕ್ಕೆ 3ನೇ ಟೆಸ್ಟಿಗೆ ಕರುಣ್ ನಾಯರ್ ಅವರು ಟೀಮ್ನಲ್ಲಿದ್ದರು. ಆದರೆ ಈಗ ಸೋತಿರೋದ್ರಿಂದ ಕರುಣ್ ನಾಯರ್ನ ಅವ್ರು ಡ್ರಾಪ್ ಮಾಡಿದ್ರು ಕೂಡ ಆಶ್ಚರ್ಯ ಇಲ್ಲ. ಇದು ಸದ್ಯಕ್ಕೆ ಇರುವಂಥ ಮತ್ತೊಂದು ಚಾಲೆಂಜ್. ಸೊ ಓವರಾಲ್ ನಾವು ನೋಡೋದಾದರೆ ರಿಷಬ್ ಪಂತ್ ಇಂಜುರಿ ಬಗ್ಗೆ ಕೂಡ ಒಂದಷ್ಟು ಕನ್ಸರ್ನ್ಸ್ ಇತ್ತು. ಬಟ್ ರಿಷಬ್ ಆಡುವಂಥ ಸಾಧ್ಯತೆಗಳು 90% ಇದೆ ಈಗ. ಬಟ್ ಕಮ್ಬ್ಯಾಕ್ ಮಾಡಬೇಕಾದಂಥ ಸಮಯ. ಬುಮ್ರಾ ಅವ್ರನ್ನ ಈ ಟೆಸ್ಟ್ನಲ್ಲಿ ಆಡಿಸಲೇಬೇಕು, ಯಾಕಂದರೆ ವಿಕೆಟ್ಗಳು ಬೇಕು ನಮಗೆ, ಅವ್ರ ಮೇಲೆ ಪ್ರೆಷರ್ ಹಾಕಬೇಕು ಅಂತಂದರೆ ಬುಮ್ರಾ ಇದ್ದರೆ ಆಪೋಸಿಟ್ ಸೈಡ್ಗೆ ಒಂದು ಪ್ರೆಷರ್ ಇದ್ದೇ ಇರುತ್ತೆ. ಬುಮ್ರಾಗೆ ಹೇಗೆ ಪ್ಲ್ಯಾನ್ ಮಾಡಬೇಕು, ಹೇಗೆ ಆಡಬೇಕು ಅಂತ. ಬುಮ್ರಾ ಇಲ್ಲ ಅಂತಂದರೆ ಅವ್ರಿಗೆ ಸ್ವಲ್ಪ ಈಸಿ ಆಗುತ್ತೆ. ಬಟ್ ಫಲಿತಾಂಶ ಅಂತ ನಾವು ನೋಡಿದಾಗ ಬುಮ್ರಾ ಇಲ್ಲದೆ ನಾವು ಗೆದ್ದಿದ್ದೀವಿ. ಈ ಸೀರೀಸ್ನಲ್ಲೂ ಕೂಡ ಅದು ಪ್ರೂವ್ ಆಗಿದೆ. ಸೊ ಕಾದ್ ನೋಡೋಣ ಏನಾಗುತ್ತೆ ಅಂತ ಈ ಟೆಸ್ಟ್ನಲ್ಲಿ. ಸದ್ಯಕ್ಕೆ ನಾವು ನೋಡ್ತಿರುವಂಥ ಬದಲಾವಣೆಗಳು ಬ್ಯಾಟಿಂಗಲ್ಲಿ, ಬೌಲಿಂಗಲ್ಲಿ ನಿಮ್ಮ ಪ್ರಕಾರ ಯಾರು ಇನ್ ಆಗಬೇಕು ಏನು? ಜೊತೆಗೆ ಅವರ ಟೀಮ್ ಬಗ್ಗೆ ಕೂಡ ನಾವು ವಿಶೇಷವಾಗಿ ಮಾತನಾಡಬೇಕಾಗುತ್ತೆ. ಅವರ ಟೀಮ್ ಆಲ್ರೆಡಿ ಅನೌನ್ಸ್ಮೆಂಟ್ ಆಗಿದೆ 4ನೇ ಟೆಸ್ಟ್ಗೆ. ಆ ಟೀಮ್ನಲ್ಲಿ ಯಾರ್ಯಾರಿದ್ದಾರೆ ಬನ್ನಿ ಒಬ್ಬೊಬ್ಬರಾಗಿ ನೋಡ್ತಾ ಹೋಗೋಣ, ಯಾವ ರೀತಿಯಾಗಿ ಇಂಗ್ಲೆಂಡ್ ಪ್ಲ್ಯಾನ್ ಮಾಡ್ಕೊಂಡಿದೆ ಈ ಒಂದು ಟೆಸ್ಟ್ ಮ್ಯಾಚ್ಗೆ ಅಂತ.
ಓಕೆ, ಇಂಗ್ಲೆಂಡ್ನ ಪ್ಲೇಯಿಂಗ್ 11 ಓಪನರ್ಸ್ ಝ್ಯಾಕ್ ಕ್ರಾಲಿ ಹಾಗೆ ಬೆನ್ ಡಕೆಟ್ ಇಬ್ಬರು ಕೂಡ ಇದ್ದಾರೆ. ಓಲಿ ಪೋಪ್ ಲಾಸ್ಟ್ ಮ್ಯಾಚಲ್ಲೂ ಕೂಡ ಆಡಿದಂಥವ್ರು. ಜೋ ರೂಟ್ 4ನೇ ಒಂದು ಪ್ಲೇಸ್ನಲ್ಲಿ ಒಳ್ಳೆ ಫಾರ್ಮ್ನಲ್ಲಿ ಕೂಡ ಇದ್ದಾರೆ ರೂಟ್. ಹಾಗೆ ಹ್ಯಾರಿ ಬ್ರೂಕ್, ಇನ್ನು ಬೆನ್ ಸ್ಟೋಕ್ಸ್, ಜಾಮಿ ಸ್ಮಿತ್, ಈ ಮೂರೂ ಜನ ಕೂಡ ಲೋವರ್ ಅಥವಾ ಲೋವರ್ ಮಿಡ್ಲ್ ಆರ್ಡರ್ನಲ್ಲಿ ಅದ್ಭುತವಾಗಿ ಒಳ್ಳೆ ಸ್ಟ್ರೈಕ್ ರೇಟ್ನಲ್ಲಿ ಆಡಬಲ್ಲಂತಹ ಪ್ಲೇಯರ್ಗಳು. ಸೊ ಹಾಗಾಗಿ ಈ ಲಿಯಾಮ್ ಡೌಸನ್ ಹಾಗೆ ಅವ್ರ ಜೊತೆಗೆ ಕ್ರಿಸ್ ವೋಕ್ಸ್, ಬ್ರೈಡನ್ ಕಾರ್ಸ್ ಹಾಗೆ ಜೋಫ್ರಾ ಆರ್ಚರ್. ಸೊ ಈ 4 ಜನ ಏನಿದ್ದಾರೆ ಅವರಿಗೆ ಒಳ್ಳೆ ಬೌಲಿಂಗ್ ಅಟ್ಯಾಕನ್ನು, ಜೊತೆಗೆ ಅವರಿಗೆ ಆಲ್ರೌಂಡರ್ ಇರೋದ್ರಿಂದ ಬೆನ್ ಸ್ಟೋಕ್ಸ್ ಅಂತ ಒಬ್ಬ ಆಲ್ರೌಂಡರ್. ಟೀಮ್ ಬ್ಯಾಲೆನ್ಸ್ಡ್ ಆಗಿದೆ, ಅವರ ಬ್ಯಾಟಿಂಗ್ ಡೆಪ್ತ್ ಕೂಡ ಚೆನ್ನಾಗಿದೆ. ಡಾಸನ್ ಆಲ್ಮೋಸ್ಟ್ ಭಾಳ ದಿನಗಳ ನಂತರ ಅವರು ವಾಪಸ್ ಕಮ್ಬ್ಯಾಕ್ ಮಾಡ್ತಾ ಇರೋದು ಏನು ಈ ಇಂಗ್ಲೆಂಡ್ ಸೆಟಪ್ಗೆ. ಸೊ ಆರ್ಚರ್ ಕೂಡ ವಾಪಸ್ ಬಂದಿರೋದ್ರಿಂದ ಇಂಗ್ಲೆಂಡ್ ಒಳ್ಳೆ ಸೆಟಲ್ ಟೀಮಾಗಿ ಕಾಣ್ತಾ ಇದೆ. ಸೊ ಆರಂಭದಲ್ಲಿ ನಾನು ಹೇಳಿದ ಹಾಗೆ ಯಾವ ಬದಲಾವಣೆ ನೀವು ಬಯಸ್ತೀರಾ, ಯಾರು ಚೇಂಜ್ ಆಗಬೇಕು ಬ್ಯಾಟಿಂಗ್ ಡಿಪಾರ್ಟ್ಮೆಂಟಲ್ಲಿ, ಬೌಲಿಂಗಲ್ಲಿ, ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಒಂದು ಇಂಟ್ರೆಸ್ಟಿಂಗ್ ಆದಂಥ ಟೆಸ್ಟ್ ಮ್ಯಾಚ್ ನಾವು ಓಲ್ಡ್ ಟ್ರಾಫರ್ಡಲ್ಲಿ ನೋಡ್ಬೋದು. ಇಂಡಿಯಾ ಕಮ್ಬ್ಯಾಕ್ ಮಾಡಿದ್ರೆ 2-2 ಸಮಬಲ ಆದರೆ ಕೊನೆಯ ಟೆಸ್ಟ್ ಮ್ಯಾಚ್ ಏನಿದೆ ಅದು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ನಿಮ್ಮ ಪ್ರಕಾರ ಏನು ಬದಲಾವಣೆ ಆಗಬೇಕು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.